ಹಾಯ್ ಎಲ್ಲರಿಗೂ ಕಥಾಕಣಿಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವು ಚಲವು ಕಥೆಯ 11ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿ ಒಂದು ಸೈನ್ ಮಾಡು, ಇನ್ಯಾವತ್ತ ಆ ಹುಡುಗಿ ತಂಟೆಗೆ ಹೋಗಬೇಡ ಎಂದು ಕೇಸ್ ಫೈಲ್ ಆಗಿದ್ದ ಪುಸ್ತಕ ಅವನ ಕಂಡು ಇನ್ಸ್ಪೆಕ್ಟರ್ ಅವರನ್ನು ಕಂಡು ವಿಷಾದದ ನಗೆ ನಕ್ಕವನು ಸೈನ್ ಮಾಡಿ ಗೆಳೆಯನ ಜೊತೆ ಅಲ್ಲಿಂದ ಹೊರ ಬಂದನು. ಥ್ಯಾಂಕ್ಸ್ ಸರ್, ಕರೆದ ತಕ್ಷಣ ಬಂದಿದ್ದಕ್ಕೆ ಎಂದ ಆ ಲಾಯರ್ನ ಕೈ ಹಿಡಿದು ಕುಲುಕಿದನು ಮನೋಜ್. ಇಟ್ಸ್ ಮೈ ಡ್ಯೂಟಿ ಎಂದವರೇ ಅಲ್ಲಿಂದ ಜಾಗ ಖಾಲಿ ಮಾಡಿದರು ಆ ಲಾಯರ್. ತದನಂತರ ಅಲ್ಲೇ ಸಮೀಪವಿದ್ದ ಒಂದು ಪಾರ್ಕ್ಗೆ ಕರೆದುಕೊಂಡು ಬಂದ ಮನೋಜ್ ಅವನನ್ನು ಕೂರಿಸಿ ಅವನ ಮುಖ ತೊಳೆದು ಕುಡಿಯಲು ನೀರು ಕೊಟ್ಟವನು ತಾನು ಮಾಡಿ ತಂದಿದ್ದ ಊಟವನ್ನು ಅವನ ಕೈಗೆ ಕೊಟ್ಟನು. ಮೌನವಾಗಿಯೇ ಕೈಯಲ್ಲಿ ಒಂದು ತುತ್ತು ಹಿಡಿದವನ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿದ್ದವು. ತಿನ್ನು ಅಣ್ಣನ ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಮನೋಜ್. ಆ ಕೊಪ್ಪಿನ ಕೋಳಿ ದೀಪನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ರಾಗಿ ಮುದ್ದೆ ತಾಕತ್ತು ಏನು ಅದನ್ನು ತೋರಿಸ್ತೀನಿ. ನನ್ನನ್ನು ಕೆಡ್ಡದೊಳಗೆ ಬೀಳಿಸೋಕೆ ಹೋಗಿ ಈಗ ನಾನು ತೋಡಿದ ಕೆಡ್ಡಕ್ಕೆ ಅವಳೇ ಬಿದ್ದಿದ್ದಾಳೆ. ನಯವಂಚಕಿ, ಅಮಾಯಕಿ ಥರ, ಒಳ್ಳೆಯವಳ ಥರ ಮಾತಾಡಿ ನನ್ನ ಭವಿಷ್ಯನೇ ಹಾಳು ಮಾಡಿದ್ಲಲ್ಲೋ. ಹೆಣ್ಣು ಅನ್ನೋ ಗೌರವ ಅವಳ ಮೇಲೆ ಇತ್ತು. ಆದರೆ ಅವಳು ಯಾವಾಗ ನನ್ನ ಮೇಲಿನ ದ್ವೇಷಕ್ಕೋಸ್ಕರ ಅವಳ ಪವಿತ್ರವಾದ ಹೆಣ್ತನನ ಅಸ್ತ್ರವಾಗಿ ಬಳಸಿಕೊಂಡು ಬಿಟ್ಲು, ಅವತ್ತೇ ನನ್ನ ದೃಷ್ಟಿನಲ್ಲಿ ಕೆಳಗಡೆ ಬಿದ್ಲು. ಇಷ್ಟೆಲ್ಲ ಅವಮಾನ ಮಾಡಿರೋ ಅವಳನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಎಂದನು ರೋಷದಿಂದ ದೃಢವಾಗಿ. ಕೊಚ್ಚೆ ಕಣವಳು, ಕೊಚ್ಚೆ, ಅಸಹ್ಯ. ಅವಳ ಬಗ್ಗೆ ಮಾತಾಡಿ ನಿನ್ನ ಬಾಯಿನ ಯಾಕೋ ಹೊಲಸು ಮಾಡಿಕೊಳ್ತೀಯ? ನನ್ನ ಜೀವಮಾನದಲ್ಲಿ ಇಂಥ ಹೆಣ್ಣನ್ನು ನಾನು ನೋಡಿರಲಿಲ್ಲ. ಜಿದ್ದಿಗೋಸ್ಕರ ಈ ಮಟ್ಟಕ್ಕೆ ಇಳಿದು ಬಿಟ್ಲಲ್ಲೋ. ಥೂ ಎಂದವನು ಅವನಿಗೆ ನೀರು ಕುಡಿಸಿದನು. ಅವನ ಹಣೆಯ ಮೇಲೆ ಹೆಪ್ಪುಗಟ್ಟಿದ್ದ ಗಾಯ ಕಂಡು ತುಂಬ ನೋವಾಗ್ತಾ ಇದೆಯೇನು ಕೇಳಿದನು ಆಸ್ತೆಯಿಂದ. ಮನಸ್ಸಿಗೆ ಅವಳು ಮಾಡಿರೋ ಗಾಯದ ಮುಂದೆ ಈ ನೋವು ಏನೇನು ಅಲ್ಲ ಕಣೋ ಎಂದನು ಕೋಪದಿಂದ ಧೀರಜ್. ಬಾ, ಹಾಸ್ಪಿಟಲ್ಗೆ ಹೋಗೋಣ ಎಂದವನು ಅವನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಭೇಟಿ ಮಾಡಿಸಿ ಹಣೆಪಟ್ಟಿ ಕಟ್ಟಿಸಿ ಮನೆಗೆ ಕರೆದುಕೊಂಡು ಬಂದನು. ಆ ಘಟನೆ ನಡೆದು 2 ದಿನಗಳು ಆಗಿತ್ತು. ತುಸು ಗದ್ದಲ ಮಾಡಿದ್ದ ಅವನ ಪ್ರಕರಣ ಜನರ ಬಾಯಿಗೆ ಸಿಕ್ಕಿ ಅವನನ್ನು ಆಹಾರ ಮಾಡಿತ್ತು. ಮನೆಯಿಂದ ಹೊರಗಡೆ ಕಾಲಿಡಲು ಕೂಡ ಅವನಿಂದ ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟು ಚುಚ್ಚು ಮಾತುಗಳು ಹೊರಗಡೆಯಿಂದ ಬರುತ್ತಿದ್ದವು. ಮನೆಯಲ್ಲೇ 4 ಗೋಡೆಗಳ ಮಧ್ಯ ಕಾಲ ಕಳೆಯುತ್ತಿದ್ದನು ಹುಡುಗ. ಆದರೆ ಅವಳು ಮಾತ್ರ ತನಗೇನೂ ಆಗಿಲ್ಲ ಎಂಬಂತೆ ಪ್ರತಿನಿತ್ಯ ಕಾಲೇಜ್ಗೆ ಹೋಗಿ ಬರುತ್ತಿದ್ದಳು. ಗೆಳೆಯರ ಜೊತೆ ಎಂದಿನಂತೆ ಮಾತನಾಡುತ್ತಿದ್ದಳು. ಲವಲವಿಕೆಯಿಂದ ಇದ್ದಳು. ಆದರೆ ಶಿಲ್ಪ ಮಾತ್ರ ಅವಳ ಜೊತೆ ಮಾತನಾಡುವುದಿರಲಿ, ಮುಖವನ್ನು ಕೂಡ ನೋಡುತ್ತಿರಲಿಲ್ಲ. ಹಾಗೆಂದು ಇವಳು ಅವಳನ್ನು ಗಣನೆಗೆ ತೆಗೆದುಕೊಳ್ಳಲು ಹೋಗಿರಲಿಲ್ಲ. ಅವಳಿಗೆ ಪುಷ್ಟಿ ನೀಡಲು ಅವಳ ತಂದೆಯ ಸಹಕಾರ ಬೇರೆ. ಅವಳು ಮಾಡಿದ ಎಡವಟ್ಟಿನಿಂದ ನಿಜವಾಗಿಯೂ ಅಲ್ಲಿ ಸತ್ತು ಬದುಕುತ್ತಿದ್ದದು ಅವಳ ತಾಯಿ ಭವಾನಿ. ಇದೇ ಅಲ್ಲವೇ ಇಂದಿನ ಸಮಾಜದಲ್ಲೂ ನಡೆಯುತ್ತಿರುವುದು. ಕಾನೂನು ಹೆಣ್ಣಿನ ಕಡೆ ಇದೆ ಎಂಬ ಒಂದೇ ಒಂದು ಕಾರಣದಿಂದ ಧೀರಜ್ನಂಥ ಅದೆಷ್ಟು ಅಮಾಯಕ ಗಂಡು ಮಕ್ಕಳ ಜೀವನ ಹಾಳಾಗಿದೆ. ಅಂದು ಭಾನುವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಬಂದಿದ್ದ ಭವಾನಿಯವರು ನೇರವಾಗಿ ಧೀರಜ್ ಇದ್ದ ಮನೆಯತ್ತ ಬಂದಿದ್ದರು. ಅದಾಗಲೇ ಎದ್ದು ತಿಂಡಿ ಮುಗಿಸಿ ಹಾಸಿಗೆಯ ಮೇಲೆ ಕೂತಿದ್ದನು ಧೀರಜ್. ಅವನ ಹಣೆಪಟ್ಟಿಯನ್ನು ಬಿಚ್ಚಿ ಹೊಸ ಹಣೆಪಟ್ಟಿ ಕಟ್ಟುತ್ತಿದ್ದನು ಮನೋಜ್. ತುಂಬ ನೋವಾಗ್ತಾ ಇದೆಯೇನು? ಒಂದು ಸ್ವಲ್ಪ ಆಗೋಗುತ್ತೆ ಎಂದು ಹೇಳಿದವನಿಗೆ ಅಮ್ಮ ನೋವು ಎಂದು ನೋವಿನಿಂದ ಮುಖ ಕಿವುಚಿದನು ಧೀರಜ್. ನೋವಾಗದೆ ಇರುತ್ತೇನಪ್ಪ, ಒಂದು ಹುಡುಗಿ ಜೀವನ ಹಾಳು ಮಾಡಿದ ಮೇಲೂ ಎಂಬ ಹೆಂಗಸೊಬ್ಬರ ಧ್ವನಿ ಬಂದಾಗ ಇಬ್ಬರ ದೃಷ್ಟಿಯು ಬಾಗಿಲಿನತ್ತ ಹೋಗಿತ್ತು. ಧೀರಜ್ನನ್ನೇ ಸುಡುವಂತೆ ನೋಡುತ್ತಾ ನಿಂತಿದ್ದರು ಭವಾನಿ. ಅವರು ಯಾರೆಂದು ತಿಳಿಯುತ್ತಿದ್ದ ಹಾಗೆ ಎದ್ದು ನಿಂತನು ಮನೋಜ್. ಆದರೆ ಹಿಂದೆಂದೂ ಅವರನ್ನು ನೋಡದ ಧೀರಜ್ ಗೆಳೆಯನ ಮುಖವನ್ನು ಪ್ರಶ್ನಾರ್ಥಕವಾಗಿ ನೋಡಿದರೆ ದೀಪಾ ಅಮ್ಮ, ಭವಾನಿ ಜಗದೀಶ್ ರಾವ್ ಎಂದನು ಸಣ್ಣ ಧ್ವನಿಯಲ್ಲಿ ಮನೋಜ್. ತಕ್ಷಣ ಎದ್ದು ನಿಂತನು ಧೀರಜ್. ಛೀ, ನೀನು ಒಬ್ಬ ಮನುಷ್ಯ ಏನಪ್ಪ? ನಿಂಗೆ ಅಕ್ಕ ತಂಗಿ ಯಾರಿಲ್ವಾ? ಹೋಗ್ಲಿ, ತಾಯಿನಾದ್ರೂ ಇದ್ದಾರಲ್ಲ. ನಿನ್ನ ತಾಯಿನೂ ಒಂದು ಹೆಣ್ಣು. ಆದರೆ ನೀನು ಯಾಕಪ್ಪ ನನ್ನ ಮಗಳ ಜೀವನದಲ್ಲಿ ಇಂಥ ಆಟ ಆಡೋಕೆ ಬಂದೆ? ಪಾಠ ಮಾಡು ನೀನು ದಾಟ ಕೆಲಸ ಮಾಡಿಬಿಟ್ಟಿಯಲ್ಲ. ನನ್ನ ಮಗಳು ನಿಂಗೇನು ಅನ್ಯಾಯ ಮಾಡಿದ್ಲು? ಅವಳ ಬಾಳಲ್ಲಿ ಯಾಕಿಂತ ಬಿರುಗಾಳಿ ಬೀಸಿದೆ? ಆ ದೇವರು ನಿಂಗೆ ಖಂಡಿತವಾಗಿಯೂ ಶಿಕ್ಷೆ ಕೊಟ್ಟೇ ಕೊಡ್ತಾನೆ, ನೋಡ್ತಾ ಇರು ಎಂದವರು ಕಣ್ಣೀರು ಹಾಕಲು ಶುರು ಮಾಡಿದರೆ ಮೊದಲೇ ಅವರಿಂದ ಇಂತಹ ಮಾತುಗಳನ್ನು ನಿರೀಕ್ಷೆ ಮಾಡಿದವನು ಅಮ್ಮ,
ನಿಮ್ಮ ನೋವು ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ನಿಮ್ಮ ಮಗಳು ದೀಪ ಹೇಳಿದ್ದೆಲ್ಲನೂ ನಿಜ ಅಲ್ಲಮ್ಮ. ಅವಳು ಹೇಳಿದ ಹಾಗೆ ಅವಳನ್ನು ನಾನು ಕೆಡಿಸೋಕೆ ಹೋಗೇ ಇಲ್ಲ ಎಂದನು ವಿನಯದಿಂದ. ಮುಚ್ಚು ಬಾಯಿನ. ಮಣ್ಣು ತಿನ್ನೋ ಕೆಲಸ ಮಾಡಿ ನಾನು ಮಾಡಿಲ್ಲ ಅಂತ ತಪ್ಪಿಸಿಕೊಳ್ಳೋದಕ್ಕೆ ನೋಡ್ತಾ ಇದ್ದೀಯಾ ಎಂದವನ ಕೊರಳ ಪಟ್ಟಿ ಹಿಡಿದರೆ ಮನೋಜ್ ಏನು ಮಾಡಬೇಕೆಂದು ತೋಚದೆ ತಬ್ಬಿಬ್ಬಾದನು. ಅವರು ಏನಾದರೂ ತಪ್ಪು ಮಾಡಿದ್ರೆ ಅಲ್ವಾ ಆಂಟಿ ತಪ್ಪಿಸಿಕೊಳ್ಳೋಕೆ ಎಂದು ಹೇಳುತ್ತಾ ಒಳಬಂದಳು ಶಿಲ್ಪ. 3 ಹೊತ್ತು ನನ್ನ ಮಗಳ ಜೊತೆನೆ ತಿರುಗಾಡ್ತಾ ಇದ್ದೆ. ನಿನ್ನನ್ನು ಸ್ವಂತ ತಂಗಿ ಥರ ನೋಡ್ತಾ ಇದ್ಲು ದೀಪು. ಈಗ ಅವಳ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೀಯಲ್ಲಮ್ಮ, ಏನು ಅನ್ಸಲ್ವ ನಿಂಗೆ ಎಂದು ಅಳುತ್ತಲೇ ಕೇಳಿದವರಿಗೆ, ಆಂಟಿ ಮೊದಲು ಸತ್ಯ ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ. ನೋಡಿ ಧೀರಜ್ ಸರಿನದ್ದು ಏನೂ ತಪ್ಪಿಲ್ಲ ಎಂದವಳು ಎಲ್ಲ ಸತ್ಯವನ್ನು ಅವನ ಮುಂದೆ ಬಚ್ಚಿಟ್ಟು ಅವಳು ಯಾತಕ್ಕಾಗಿ ಈ ರೀತಿ ಅವನ ಮೇಲೆ ಅಪವಾದ ಹೊರಿಸಿದಳು ಎಂದು ಕೂಡ ವಿವರಿಸಿದಳು ಶಿಲ್ಪ. ಅವಳಿಂದ ಎಲ್ಲ ಸತ್ಯತೆಗಳನ್ನು ಅರಿತುಕೊಂಡ ಭವಾನಿಯವರಿಗೆ ಆಘಾತ ಆಗಿತ್ತು. ತಲೆ ತಿರುಗಿ ಬೀಳುವಂತಾಗಿ ಹಾಸಿಗೆಯ ಮೇಲೆ ಕೂತರು. ಕೈಕಾಲೇ ಆಡುತ್ತಿಲ್ಲ. ಅವಳಿಗೆ ಕುಡಿಯಲು ತುಸು ನೀರು ಕೊಟ್ಟವನು, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ನಿಮಗೆ ತುಂಬ ದೊಡ್ಡ ಆಘಾತ ಆಗಿದೆ ಅಂತ ನನಗೆ ಗೊತ್ತು ಎಂದನು ಅವರ ಕಾಲ ಬಳಿ ಕೂತು. ಇಷ್ಟಾದ ಮೇಲೂ ಅವನು ತನ್ನನ್ನು ಇಷ್ಟೊಂದು ಗೌರವಯುತವಾಗಿ ಮಾತನಾಡುತ್ತಿರುವುದನ್ನು ಕಂಡು ಭವಾನಿಯವರಿಗೆ ಪಾಪ ಪ್ರಜ್ಞೆ ಕಾಡಲು ಶುರು ಮಾಡಿತು. ಮನಸ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಅದು ಹೇಗಪ್ಪ ಇಷ್ಟೊಂದು ತಾಳ್ಮೆಯಿಂದ ಇದ್ದೀಯಾ? ನನ್ನ ಮಗಳಿಂದ ನಿನಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ನಿನ್ನ ಜೀವನನೇ ಹಾಳಾಗಿದೆ. ಇಡೀ ಸಮಾಜನೇ ನಿನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಂತು ನೋಡ್ತಾ ಇದೆ. ಈಗಲೂ ಇದಕ್ಕೆಲ್ಲ ಕಾರಣ ಆಗಿರೋ ಆ ನನ್ನ ಮಗಳ ಮೇಲೆ ನಿನಗೆ ಯಾವ ಕೋಪ ಬರ್ತಾ ಇಲ್ವಾ ಎಂದು ಕೇಳಿದಳು. ಆದರೆ ಈಗಲೂ ಅವನು ಮಾತ್ರ ಮೌನಿ. ನೋಡಪ್ಪ, ನನ್ನ ಮಗಳಂತ ಹೆಣ್ಣು ಮಕ್ಕಳು ಎಷ್ಟೋ ಜನ ಈ ಸಮಾಜದಲ್ಲಿದ್ದಾರೆ. ಹೆಣ್ಣಿನ ಶೀಲನ ಅಸ್ತ್ರ ಮಾಡಿಕೊಂಡು ಗಂಡು ಮಕ್ಕಳ ಬದುಕನ್ನು ನಾಶ ಮಾಡೋರು. ಅಂಥವರಿಗೆಲ್ಲ ಸರಿಯಾದ ಪಾಠನ ಕಲಿಸ್ಬೇಕು. ಅದು ನನ್ನ ಮಗಳಿಂದನೇ ಪ್ರಾರಂಭ ಆಗಲಿ. ಅವಳು ಮಾಡಿದ್ದು ತುಂಬ ದೊಡ್ಡ ಅಪರಾಧ. ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಹಾಗೆ ಅವಳ ತಾಳಕ್ಕೆ ತಕ್ಕನ ಹಾಗೆ ಕುಣಿತಾ ಇರೋ ನನ್ನ ಗಂಡನಿಗೆ ಕೂಡ ಎಂದರು ರೋಷದಿಂದ ಭವಾನಿ. ಕಲಿಸ್ತೀನಿ ಅಮ್ಮ, ಕಲಿಸ್ತೀನಿ. ಇಷ್ಟು ದಿನ ಅವಳಿಗೆ ಜ್ಞಾನಾರ್ಜನೆಯ ಪಾಠ ಮಾಡ್ತಾ ಇದ್ದೆ. ಇನ್ಮೇಲಿಂದ ಜೀವನದ ಪಾಠ ಕಲಿಸ್ತೀನಿ. ಆದರೆ ಇದಕ್ಕೆ ನಿಮ್ಮ ಸಹಾಯ ನನಗೆ ಬಹಳಷ್ಟು ಮುಖ್ಯ ಎಂದನು. ಅವಳು ಸರಿದಾರಿಗೆ ಬರ್ತಾಳೆ ಅಂದರೆ ನಾನು ಏನು ಮಾಡೋಕ್ಕೂ ಸಿದ್ಧ ಕಣಪ್ಪ. ನಾನು ನಿನಗೆ ಸಹಾಯ ಮಾಡ್ತೀನಿ. ಈಗ ನಾನೇನು ಮಾಡಬೇಕಂತ ಹೇಳು ಎಂದರು ಅವನ ಕೈ ಹಿಡಿದು. ಅವರೆಲ್ಲರಿಗೂ ತನ್ನ ಯೋಜನೆಯನ್ನು ಸುವಿಸ್ತಾರವಾಗಿ ಹೇಳಿದನು ಧೀರಜ್. ಎಲ್ಲರ ಮುಖದ ಮೇಲೂ ಮಂದಹಾಸ ಮೂಡಿತ್ತು. ಸರಿನಪ್ಪ, ಹಾಗೆ ಮಾಡ್ತೀನಿ, ನಾನಿನ್ನು ಬರ್ತೀನಿ ಎಂದವರು ಶಿಲ್ಪಾಳ ಜೊತೆ ಅಲ್ಲಿಂದ ಸರಿದು ಹೋದರೆ ಧೀರಜ್ನ ಮುಖದ ಮೇಲೆ ವಿಜಯಿ ನಗೆ ಮೂಡಿತ್ತು. ಮನೆಯೊಳಗೆ ಕಾಲಿಟ್ಟ ಭವಾನಿಯವರಿಗೆ ಕಾಲ ಮೇಲೆ ಕಾಲು ಹಾಕಿ ಫೋನ್ ಕುಟ್ಟುತ್ತಾ ಕೂತಿದ್ದ ಮಗಳು ಕಣ್ಣಿಗೆ ಬಿದ್ದಳು. ಅವಳನ್ನು ಕಂಡೊಡನೆ ಅವಳು ಮಾಡಿರುವ ಕರ್ಮಕಾಂಡ ಎಲ್ಲವೂ ಕಣ್ಣ ಮುಂದೆ ಬಂದು ಅವರ ನರನಾಡಿಗಳು ಸೆಟೆದು ನಿಂತವು. ಅವಳ ಕಪಾಳಕ್ಕೆ 4 ಬಾರಿಸಿ ಬಿಡಬೇಕು, ಜೀವ ಸಹಿತ ಉಳಿಸಬಾರದು ಎಂದು ರೋಷ ಉಕ್ಕಿ ಬಂದಿತ್ತು. ತಕ್ಷಣ ಮನೆಯ ಸುತ್ತಮುತ್ತಲು ಕಣ್ಣು ಹಾಯಿಸಿದರು. ಗಂಡ ಎಲ್ಲೂ ಕಾಣಿಸದೆ ಹೋದಾಗ ಅವರ ಸವಾರಿ ಹೊರಗಡೆ ಹೋಗಿದೆ ಎಂದು ಅರಿತವರು ದೇವರ ಕೋಣೆಯೊಳಗೆ ತಾನು ತಂದ ಪ್ರಸಾದದ ಬುಟ್ಟಿಯನ್ನು ಇಟ್ಟು ಹೊರಬಂದರು. ಈಗಲೂ ಅವಳ ದೃಷ್ಟಿ ಮಾತ್ರ ಅವರತ್ತ ಹೋಗಲೇ ಇಲ್ಲ. ಅವಳ ಅತಿರೇಕದ ವರ್ಣನೆ ಕಂಡು ಅವರ ಕೋಪ ತಾರಕಕ್ಕೆ ಏರಿತು. ಕೋಪದಿಂದ ಟಿವಿ ಆಫ್ ಮಾಡಿ ಅವಳನ್ನೇ ದುರುಗುಡುತ್ತಾ ನೋಡುತ್ತಾ ನಿಂತರು. ಅಮ್ಮ, ನಿಂಗೇನು ತಲೆ ಕೆಟ್ಟಿದ್ಯಾ? ಟಿವಿ ಯಾಕೆ ಆಫ್ ಮಾಡಿದೆ? ನಾನು ನೋಡ್ತಾ ಇದ್ದೆ ತಾನೆ ಎಂದು ಕೇಳಿದವಳಿಗೆ ತಾಯಿಯ ವಿಚಿತ್ರ ನಡೆ ಕಂಡು ಅಚ್ಚರಿಯಾಗಿತ್ತು. ಏನು, ದೇವಸ್ಥಾನದಲ್ಲಿ ಪೂಜೆ ಭಾರಿ ಜೋರಾಗಿ ನಡೆದಿರೋ ಹಾಗಿದೆ ಕೇಳಿದಳು ಕೈಕಟ್ಟಿ ಅವರನ್ನೇ ದಿಟ್ಟಿಸುತ್ತಾ. ಹೌದು ಕಣೆ, ಪೂಜೆ ಭಾರಿ ಜೋರಾಗಿ ನಡೀತು. ಈಗ ಮಹಾಮಂಗಳಾರತಿ ಸಮಯ ಎಂದವರೇ ಬಾಗಿಲ ಮೂಲೆಯಲ್ಲಿಟ್ಟಿದ್ದ ಪೊಡಕೆಯನ್ನು ಹಿಡಿದುಕೊಂಡು ಅವಳತ್ತ ಬಂದವರು ಅವಳ ತೋಳು ಹಿಡಿದು ಸರಿಯಾಗಿ ಬಾರಿಸಿದರು. ಅಮ್ಮ, ವಾಟ್ ಆರ್ ಯು ಡೂಯಿಂಗ್? ಸ್ಟಾಪ್ ಇಟ್. ಯಾಕೆ ಹೊಡಿತಾ ಇದ್ದೀಯಾ? ತಲೆ ಕೆಟ್ಟಿದ್ದೇನು ನಿಂಗೆ ಎಂದು ಚೀರಿದಳು ದೀಪ. ಇಷ್ಟು ದಿನ ಕೆಟ್ಟಿದ್ದ ತಲೆ ಈಗ ಸರಿಯಾಗಿದೆ. ಮನೆ ಹಾಳಿ, ಏನಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಬಿಟ್ಯೆ? ನಿನ್ನಂಥವಳು ಹೆಣ್ಣು ಕುಲಕ್ಕೇನೆ ಅಪಮಾನ. ನಿನ್ನ ಕೆಟ್ಟ ಹಠದಿಂದ ಮಣ್ಣು ತಿನ್ನ ಕೆಲಸ ಮಾಡಿಬಿಟ್ಟಿಯಲ್ಲೇ ಪಾಪಿ. ನಿನಗೆ ಹೊಡೆಯೋದಲ್ಲ, ನಿನ್ನನ್ನು ಕೊಂದ್ರೂ ಯಾವ ಪಾಪನೂ ಬರೋದಿಲ್ಲ ಎಂದವರು ಹೊಡೆತವನ್ನು ಜಾಸ್ತಿ ಮಾಡಿದರೆ ತಾಯಿಯ ಈ ಹೊಸ ವಾತರ ಕಂಡು ತತ್ತರಿಸಿ ಹೋದಳು ದೀಪ. ಅಮ್ಮ, ಮೊದಲು ಯಾಕೆ ಹೊಡಿತಾ ಇದ್ದೀಯ ಅಂತ ಹೇಳಿ ಆಮೇಲೆ ಹೊಡಿ. ಈಗ ಅಂಥ ತಪ್ಪು ನಾನೇನು ಮಾಡಿದೆ ಎಂದು ಕೇಳಿದವಳ ಕೆನ್ನೆಗೆ ಚಟಾರೆಂದು ಬಾರಿಸಿದವರು. ನಾಚಿಕೆ ಆಗಲ್ಲ ನಿಂಗೆ? ಆ ಧೀರಜ್ನ ಮೇಲೆ ರೇಪ್ ಕೇಸ್ ಹಾಕಿ ಅವನ ಭವಿಷ್ಯನೇ ಕತ್ತಲು ಮಾಡಿಬಿಟ್ಟಿಯಲ್ಲೇ ಪಾಪಿ. ಇದರಿಂದ ಏನು ಸಿಕ್ತು ನಿಂಗೆ? ಇಲ್ಲಿ ಹಾಳಾಗಿದ್ದು ಅವನ ಜೀವನನ ಇಲ್ಲ ನಿನ್ನ ಜೀವನನ? ನಿನ್ನ ಕೈಯಾರೆ ನೀನೇ ನಿನ್ನ ಮರ್ಯಾದೆನ ಹರಾಜು ಹಾಕೊಂಡು ಬಿಟ್ಟಿಯಲ್ಲೇ.
ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ ನನಗೆ. ನೀನು ಹಠಮಾರಿ ವಿವೇಚನೆ ಇಲ್ಲದೆ ಮಾತಾಡ್ತೀಯ ಅಂತ ಗೊತ್ತಿತ್ತು. ಆದರೆ ಒಂದು ದಿನ ಇಂಥ ನೀಚ ಕೃತ್ಯಕ್ಕೆ ಕೈ ಹಾಕ್ತೀಯ ಅಂತ ಕನಸಲ್ಲೂ ಕಲ್ಪನೆ ಮಾಡಿಕೊಂಡಿರಲಿಲ್ಲ ಎಂದವರ ಮಾತಿಗೆ ಅವಳ ಗಂಟಲ ಪಸೆ ಆರಿ ಹೋಗಿತ್ತು. ಈಗಲೂ ಅವರಿಗೆ ಈ ವಿಷಯವೆಲ್ಲ ಹೇಗೆ ತಿಳಿಯಿತು ಎಂದೇ ತೋಚುತ್ತಿಲ್ಲ ಹುಡುಗಿಗೆ. ಹೆಚ್ಚಾಗಿ ಈ ಶಾಕ್ನಿಂದ ಹೊರಬರಲು ಆಗದೆ ಉಸಿರಾಡುವ ಗೊಂಬೆಯಂತೆ ನಿಂತು ಬಿಟ್ಟಳು. ಥೂ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಎಂದು ಪೊರಕೆಯನ್ನು ದೂರಕ್ಕೆ ಎಸೆದವಳು. ಇದೆಲ್ಲ ತಪ್ಪು ನಿಂದಲ್ಲ ಕಣೆ. ಮಗಳು ಏನೇ ಮಾಡಿದ್ರು ಅದಕ್ಕೆ ಸಾಥ್ ಕೊಡ್ತಾ ಮಗಳನ್ನ ಕೆಟ್ಟ ದಾರಿಲಿ ಹೋಗೋ ಹಾಗೆ ಮಾಡ್ತಾ ಇದ್ದಾರಲ್ಲ, ಆ ನನ್ನ ಗಂಡ ಅಂದ್ರೆ ನಿಮ್ಮಪ್ಪ ಅವರದ್ದು. ಸಣ್ಣವಳಿದ್ದಾಗಲೇ ತಿದ್ದಿ ಬುದ್ಧಿ ಹೇಳಿ 4 ಬಾರಿಸ್ತಾ ಇರ್ತಿದ್ರೆ ನೀನಿವತ್ತು ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ಗಿಡವಾಗಿ ಇದ್ದಾಗಲೇ ಬಗ್ಗಿದ ಮಗಳಲ್ಲ ನೀನು. ಇನ್ನು ಈಗ ಕತ್ತೆ ಥರ ಬೆಳೆದು ನಿಂತಿದ್ದೀಯ. ಈಗ ನನ್ನ ಮಾತು ಕೇಳ್ತೀಯ ನೀನು. ಆದರೆ ಒಂದು ನೆನಪಲ್ಲಿ ಇಟ್ಕೋ ದೀಪ, ನಿನ್ನ ಈ ಆಟಕ್ಕೆಲ್ಲ ಆದಷ್ಟು ಬೇಗ ಬ್ರೇಕ್ ಬೀಳಲೇಬೇಕು. ಆಗ್ಲೇ ನಿನಗೂ ನಿಮ್ಮಪ್ಪನಿಗೂ ಬುದ್ಧಿ ಬರೋದು ಎಂದರು ಗಂಭೀರವಾಗಿ. ತಂದೆಯ ಮೇಲೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ. ಯಾರು ಏನು ಹೇಳಿದರೂ ಅದನ್ನು ಸಹಿಸುವ ಹುಡುಗಿ ಅವಳಲ್ಲ. ಅಮ್ಮ ಎಂದು ಕಿರಿಚಿದವಳ ಕೆನ್ನೆಗೆ ಮತ್ತೊಮ್ಮೆ ರಪ್ಪೆಂದು ಬಾರಿಸಿದವಳು. ಸದ್ದು ಬರಬಾರ್ದು ಎಂದರು. ಅವಳ ಕಣ್ಣುಗಳಲ್ಲಿ ನೀರು ಜಮೆಯಾದವು. ಅಪಮಾನದಿಂದ ಕುದ್ದು ಹೋದ ಹುಡುಗಿ ಮುಷ್ಟಿ ಬಿಗಿ ಹಿಡಿಯುತ್ತಾ ತಲೆ ತಗ್ಗಿಸಿ ನಿಂತು ಬಿಟ್ಟಳು. ಅವತ್ತು ಅಂಥ ಕೆಲಸ ಮಾಡದೆ ಇರ್ತಿದ್ರೆ ಇವತ್ತು ಈ ರೀತಿ ನನ್ನ ಮುಂದೆ ತಲೆ ತಗ್ಗಿಸೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಂದು ವಿಷಾದದಿಂದ ನುಡಿದವಳು. ಇನ್ಮುಂದೆ ನೀನು ಏನಾದರೂ ಹೊರಗಡೆ ಕಾಲಿಟ್ರೆ ಕಾಲು ಕತ್ತರಿಸಿ ಬಿಡ್ತೀನಿ. ನಾನು ನಿಂಗೆ ಹೊಡೆದೆ ಬೈದೆ ಅಂತ ನಿಮ್ಮಪ್ಪನ ಹತ್ರ ಹೋಗಿ ಏನಾದರೂ ಕಿವಿ ಚುಚ್ಚಬೇಕು, ಆಗಿರೋದು ನಿಂಗೆ ಹಬ್ಬ ಎಂದವಳು ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿ ಅಡುಗೆ ಕೋಣೆಯತ್ತ ಹೋದರೆ ತಾಯಿ ಹೋದತ್ತರೆ ದಿಟ್ಟಿಸುತ್ತಿದ್ದವಳು ಬರುತ್ತಿದ್ದ ದುಃಖವನ್ನು ತಡೆ ಹಿಡಿಯಲಾಗದೆ ಕೋಣೆಯೊಳಗೆ ಓಡಿದಳು. ಸರಿಸುಮಾರು ಸಂಜೆ 6 ಗಂಟೆಯ ಹೊತ್ತಿಗೆ ಮನೆಗೆ ಬಂದ ಜಗದೀಶ್ ರವರು ನೇರವಾಗಿ ಹೋಗಿದ್ದು ಮಗಳ ಕೋಣೆಗೆ. ಅವಳ ಹಿಂದಿನ ವರ್ಷದ ಹುಟ್ಟುಹಬ್ಬಕ್ಕೆಂದು ಪ್ರೀತಿಯಿಂದ ತಂದುಕೊಟ್ಟಿದ್ದ ಅವಳಷ್ಟೇ ಎತ್ತರದ ಗುಲಾಬಿ ಬಣ್ಣದ ಗೊಂಬೆಯೊಂದನ್ನು ತಬ್ಬಿಕೊಂಡು ಮಲಗಿದ್ದಳು ದೀಪ. ಮೆಲ್ಲಗೆ ಅವಳ ತಲೆ ಸವರಿ ಕರೆದರು. ಮೆಲ್ಲಗೆ ಗಂತರಿದ ಹುಡುಗಿಗೆ ತಂದೆಯನ್ನು ಕಂಡು ಅತೀವ ಸಂತೋಷವಾಗಿತ್ತು. ಡ್ಯಾಡಿ ಎಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಕಣ್ಣೀರು ಹಾಕಿದಳು. ಅವಳ ಕಣ್ಣೀರು ತಾನು ತೊಟ್ಟಿದ್ದ ಪೈಜಾಮವನ್ನು ಒದ್ದೆ ಮಾಡಿದಾಗ ಗಾಬರಿಯಿಂದ ಮಗಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದವಳು ಅವಳ ಕಣ್ಣೀರು ಕಂಡು ಕಳವಳಗೊಂಡರು. ಮಗಳೇ, ಏನಾಯ್ತಮ್ಮ? ಯಾಕೆ ಕಣ್ಣಲ್ಲಿ ನೀರು? ಯಾರಾದರೂ ಏನಾದರೂ ಅಂದ್ರ ಎಂದು ಆಸೆಯಿಂದ ಕೇಳಿದಳು. ಡ್ಯಾಡ್, ನಾನೇನಾದರೂ ತಪ್ಪು ಮಾಡಿದ್ದ ಧೀರಜ್ ವಿಷಯದಲ್ಲಿ ಕೇಳಿದಳು ಅಳುತ್ತಲೇ. ಅಯ್ಯೋ, ಎಲ್ಲಾದರೂ ಉಂಟ ಮಗಳೇ? ನನ್ನ ಮಗಳು ಅಂದ್ರೇನು, ತಪ್ಪು ಮಾಡೋದಂದ್ರೇನು? ನೀನು ಯಾವ ತಪ್ಪು ಕೂಡ ಮಾಡಿಲ್ಲಮ್ಮ. ಆ ಧೀರಜ್ಗೆ ಸರಿಯಾಗಿ ಪಾಠ ಕಲಿಸಿದ್ದೀಯ ಅಷ್ಟೇ ಎಂದರು. ಅವರ ಮಾತಿನಿಂದ ತುಸು ಸಮಾಧಾನ ಪಟ್ಟುಕೊಂಡವಳು ತಾಯಿ ಹೊಡೆದ ವಿಷಯವನ್ನಾಗಲಿ ಬೈದ ವಿಷಯವನ್ನಾಗಲಿ ಅವರ ಬಳಿ ಹೇಳಿಕೊಳ್ಳಲಿಲ್ಲ. ಮುಂದುವರಿಯುವುದು. ಕಥೆಯ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ದೀಪಾಳಂತ ತಂದೆ ಯಾವ ಹೆಣ್ಣು ಮಕ್ಕಳಿಗೂ ಬೇಡಪ್ಪ. ಹಾಗೆ ಬಹಳ ಖುಷಿಯಿಂದಿದ್ದಾರೆ ತಂದೆ ಮಗಳು ಇಬ್ಬರು ಕೂಡ. ಆದರೆ ಅವಳ ಹಿಂದಿನಿಂದನೇ ಮಂಡ್ಯದ ಗಂಡು ಧೀರಜ್ ಬೆಂಕಿಯ ಉಂಡೆಯಾಗಿ ಬರ್ತಾ ಇದ್ದಾನೆ ಅನ್ನೋದು ಅವ್ರು ಯಾರಿಗೂ ಗೊತ್ತಿಲ್ಲ. ಮುಂಬರುವಂತಹ ಎಪಿಸೋಡ್ಗಳು ಎಲ್ಲವೂ ಕೂಡ ಬೆಂಕಿ ಎಪಿಸೋಡ್ಗಳೇ. ಸೊ ಆ ಎಪಿಸೋಡ್ಗಳನ್ನು ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು.